ನೋಡಿದ್ರೆ ಏನು ಮಂದಾಕಿನಿ, ಹೆತ್ತ ಮಗನೇ ನಮ್ಗೆ ಎಲ್ರ ಮುಂದೆ ಈ ಥರ ಅವಮಾನ ಮಾಡಿದ್ನಲ್ಲ, ಇನ್ನೇನು ಉಳಿದಿದೆ ಹೇಳು? ಅದಕ್ಕಿದ್ದು ಸತ್ತಂಗಾಗ್ಬಿಟ್ಟಿದ್ದೀವಿ. ಏನ್ ಮಾಡಕ್ಕಾಗತ್ತೆ, ನಮ್ ಹಣೆಲ್ ಬರ್ತಿದ್ದೆ ಇದು ಅನ್ಸುತ್ತೆ. ಇಲ್ಲ ಮಂದಾಕಿನಿ, ಈ ನೋವನ್ನ ನಾನು ತಡ್ಕೊಳಕ್ ಸಾಧ್ಯನೇ ಇಲ್ಲ. ಇಂಥ ಒಂದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ಎಣಿಸಿರ್ಲಿಲ್ಲ. ಹೆತ್ತ ಮಗನೇ ನಮ್ಮನ್ನ ಕತ್ತಿಡ್ದು ಆಚೆ ದಬ್ಬಿಟ್ನಲ್ಲ ಮಂದಾಕಿನಿ. ಈ ವಯಸ್ಸಲ್ಲಿ ನಮ್ಗಿಂತ ಅವಮಾನ ಮಾಡಬೇಕಾಗಿತ್ತ? ಅಂತ ತಪ್ಪು ನಾವೇನ್ ಮಾಡಿದ್ವಿ? ನಾವು ಸಾಗಿ ಬೆಳೆಸಿದ ಮಗ ನಮ್ ಕಣ್ಣು ಮುಂದೆನೆ ಹಾಳಾಗುತ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ನೀನ್ ಹಾಳಾಗ್ತಿದ್ಯಾ, ತಪ್ಪು ದಾರಿ ಹಿಡಿತಿದ್ಯಾ ಅಂತ ಅವನ್ ಹೇಳಿದ್ದೆ ತಪ್ಪಾಗೋಯ್ತ ಮುಂದಾಕಿನಿ? ಎತ್ತವರಾಗಿ ನಾವಿಷ್ಟು ಹೇಳಬಾರ್ದ? ಸಮಾಧಾನ ಮಾಡ್ಕೊಳ್ರಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮುಂದಾಕಿನಿ? ಈಗ ಆಗಿರೋದು ಏನ್ ಕಮ್ಮಿ ನೋವ? ಎತ್ತಿ ಜಾಡಿಸಿ ಎದೆಗೆ ಒದ್ಬಿಟ್ಟ, ನಮ್ಮನ್ನ ಕಸದ ತರ ನೋಡ್ಬಿಟ್ಟ. ನಮ್ಮ ಮಗ ಈ ಮಟ್ಟಕ್ಕೆ ಬದಲಾಗ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅಪ್ಪ ಅಮ್ಮ ಅಂತ ನೋಡ್ದೆ ಹೇಗೆಲ್ಲ ಮಾತಾಡ್ಬಿಟ್ಟ. ಆ ಮಾತುಗಳನ್ನ ನೆನ್ಸ್ಕೊಂಡ್ರೆ ಈಗಲೂ ಬೆಚ್ಚ ಬೀಳೋಂಗಾಗತ್ತೆ ನನಗೆ. ಸಾವಿರಾರು ಜನಕ್ಕೆ ಪಾಠ ಹೇಳೋ ಮೇಷ್ಟ್ರು ನಾನು, ನನ್ನನ್ನೇ ಮನೆಯಿಂದ ಆಚೆ ತಳ್ಬಿಟ್ಟ. ಅನುಕಂಪ ಜೊತೆ ಜನ ನನ್ನ ನೋಡಿ ನಗುತ್ತಾರೆ. ಊರಿಗೆಲ್ಲ ಪಾಠ ಹೇಳೋನು ಮಗನ ಕೈಯಿಂದ ಮನೆಯಿಂದ ಆಚೆ ಹಾಕಿಸ್ಕೊಂಡ್ಬಿಟ್ನಲ್ಲ ಅಂತ ನೋಡು ನಗ್ತಾರೆ. ಅದನ್ನ ಹೇಗೆ ಸಹಿಸ್ಕೊಳ್ಳಿ? ಹೇಳ್ದವ್ರಿಗೆ ಏನಂತ ಉತ್ತರ ಕೊಡ್ಲಿ? ಪ್ರಾಣಕ್ಕಿಂತ ಮಾನ ಮರ್ಯಾದೆ ಹೆಚ್ಚು ಅಂತ ನಂಬಿರೋ ನಾನು, ಅಂಥದ್ರಲ್ಲಿ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ಇನ್ ನಾನು ಯಾಕೆ ಬದುಕಿರ್ಬೇಕು ಮಂದಾಕಿನಿ? ಸಾಧ್ಯ ಇಲ್ಲ ಮಂದಾಕಿನಿ, ಏನೂ ಉಳಿದಿಲ್ಲ. ನಮ್ಮ ಪಾಲಿಗೆ ಎಲ್ಲ ಹೋಗ್ದಾಯ್ತು. ಏನ್ ಜೀವ ಇದೆಲ್ಲ? ಅತ್ತೆ ಮಾವನ ಮನೆಯಿಂದ ಹೊರಗಡೆ ಹಾಕಿ ಏನೂ ಆಗೇ ಇಲ್ಲ ಅನ್ನೋ ತರ ಆರಾಮಾಗಿ ಕೂತಿದ್ಯಲ್ಲ. ವಾಟ್ಸ್ ರಾಂಗ್ ವಿತ್ ಯು? ಸ್ವಲ್ಪನೂ ಗಿಲ್ಟೇ ಆಗ್ತಾ ಇಲ್ವಾ? ಇಷ್ಟೊಂದೆಲ್ಲ ಆದ್ಮೇಲೂ ನಿನಗೆ ಏನು ಅನ್ನಿಸ್ತಾನೆ ಇಲ್ವಾ ಜೀವ? ಯಾಕೀಗ ಅನಿಮಲ್ ತರ ಬಿಹೇವ್ ಮಾಡ್ತಿದ್ಯಾ? ವಯಸ್ಸಾದ ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕಿದ್ಯಲ್ಲ, ನಮಗ್ ಒಳ್ಳೇದಾಗತ್ತಾ? ಅವ್ರನ್ನ ಅಯ್ಯೋ ಅನ್ಸಿ ನಾವು ನೆಮ್ಮದಿಯಾಗಿರೋಕ್ಕಾಗುತ್ತಾ ಜೀವ? ಇಷ್ಟೆಲ್ಲ ಹೇಳ್ತಾ ಇದ್ರು ಹೇಗ್ ಕೂತಿದ್ಯಾ ನೋಡು. ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬಾಣಪ್ಪ. ಐ ಆಮ್ ಸಾರಿ, ನನಗೆ ಯಾವ ಕನ್ಸನ್ನು ಕನಿಕರ ಮಣ್ಣು ಮಸಿ ಯಾವುದೂ ಇಲ್ಲ. ನಾನು ಮಾಡಿದ್ದು ಕರೆಕ್ಟಾಗೇ ಇದೆ. ಆ ಕ್ಲಾರಿಟಿ ನನಗಿದೆ. ನಿನಗೆ ಅಷ್ಟೊಂದು ಕೇರು ಕನ್ಸನ್ ಅಂತಿದ್ರೆ ಬೇಕಾದ್ರೆ ನೀನು ಹುಡ್ಕೊಂಡು ಹೋಗು, ನಾನು ತಡೆಯಲ್ಲ. ಆದರೆ ಅವ್ರನ್ನ ಮಾತ್ರ ವಾಪಸ್ ಕರ್ಕೊಂಡು ಬರ್ಬೇಡ. ಎಲ್ಲ ಮುಗೀತು. ಅವ್ರು ಮಾತ್ರ ಈ ಮನೆ ಹೊಸ ತುಣಿಬಾರ್ದು. ಈ ಹಳೆ ತಲೆಗಳೆಲ್ಲ ಮನೇಲಿದ್ರೆ ತಲೆ ನೋವು. ಅವ್ರ ಸವಾಸನೆ ಬೇಡ, ನನಗೆ ನೆಮ್ಮದಿ ಬೇಕು. ಯಾಕೋ ಹೀಗಾಡ್ತಾ ಇದ್ಯಾ? ಅವರು ನೀನ್ ಹೆತ್ತಪ್ಪ ಅಮ್ಮ, ಅವರು ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಅಂತವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ರಾಜೇಂದ್ರ ಭೂಪತಿ ಜೊತೆ ಸೇರಿ ಅವ್ರ ತರನೇ ಆಗ್ಬಿಟ್ಟಿದ್ಯಾ. ಅವರೆಲ್ಲಾದ್ರೂ ನನಗೆ ಮರ್ಯಾದೆ ಕೊಡಲ್ಲ. ನಿನಗೆ ಪ್ರಮೋಷನ್ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿಯಪ್ಪ. ಥ್ಯಾಂಕ್ ಯು ಅಂಕಲ್. ಎಲ್ಲ ನಿಮ್ಮ ಆರೈಕೆ ಆಶೀರ್ವಾದ. ತುಂಬಾ ದೊಡ್ಡ ಮಾತು. ಇದ್ರಲ್ಲಿ ನಂದೇನು ಇಲ್ಲಪ್ಪ. ನೀನು ಏನ್ ಸಿಗ್ಬೇಕಾಗಿದೆಯೋ ಅದನ್ನ ದಕ್ಕಿಸ್ಕೊಂಡಿದ್ಯಾ ಅಷ್ಟೇ. ನೋಡು, ಈ ಪ್ರಮೋಷನ್ ಸಿಕ್ಕಿದ ಖುಷಿಗೆ ಪಾರ್ಟಿ ಮಾಡ್ಲೇಬೇಕಪ್ಪ. ಪಾರ್ಟಿ ನೋ ಅಂಕಲ್, ಇವತ್ತಂತೂ ಬೇಡ. ಯಾಕಂದ್ರೆ ವಿಶ್ ಮಾಡೋದಕ್ಕೆ ತುಂಬಾ ಜನ ಮೀಟ್ ಮಾಡಕ್ ಬರ್ತಾರೆ. ಹಾಗಾಗಿ ಒಂದು ಕೆಲಸ ಮಾಡೋಣ, ನೀವು ತಗೊಳ್ಳಿ, ನೀವು ಆರಾಮಾಗಿ ತಗೊಳ್ಳಿ, ನಾವು ಮಾತಾಡ್ಕೊಂಡು ಕಂಪ್ನಿ ಕೊಡ್ತೀವಿ. ನಾನೊಬ್ಬನೇ ಕುಡಿಯೋದು, ನೀವಿಬ್ರು ನೋಡ್ಕೊಂಡು ಕೂತ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೆ. ಅದೇಂಗ್ ಪಾರ್ಟಿ ಅನ್ಸ್ಕೊಳುತ್ತೆ ಅದು. ಇನ್ನೊಂದ್ಸರಿ ಕೊಡೋಣ ಬಿಡು, ಪಾರ್ಟಿಗೆ ಒಂದ್ಸಲ ಸೇರೋಣ. ಏನಂತ ಬಂದಿಲ್ಲ? ನನ್ನನ್ನೇನು ಕೇಳ್ತೀರಾ ಅಂಕಲ್? ನೀವು ಇವರು ಮಾತಾಡ್ಕೊಂಡ್ರೆ ಸಾಕು. ಆಹಾ, ಏನ್ ನಯ, ಏನ್ ವಿನಯ, ಏನ್ ಕತೆ. ನೋಡಬಾ,
ನೀನು ನನ್ನನ್ನು ಅಂಕಲ್ ಅಂತ ಕರೆದ್ರೆ ನನಗೆ ಇಷ್ಟ ಆಗಲ್ಲಮ್ಮ. ನೀನು ನನ್ನ ಅಪ್ಪ ಅಂತ ಕರಿ. ಹೆಣ್ಮಕ್ಳು ಅಂದರೆ ನನಗೇನೋ ಒಂಥರ ಇಷ್ಟ. ಸರಿ ಅಂಕಲ್. ಅಂಕಲ್? ಸಾರಿ 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 ಸರ್, ಇನ್ ಮುಂದೆ ಅಪ್ಪ ಅಂತಾನೆ ಕರಿತೀನಿ. ಗುಡ್, ಹಾಗೆ ಕರಿ. ನನಗೊಂಥರ ಖುಷಿ ಆಗತ್ತೆ. ಅಂದಾಗೆ ಜೈ, ಎಲ್ಲ ನಾವು ಅಂದ್ಕೊಂಡಾಗೆ ನಡೀತಾ ಇದೆ. ಮುಂದಿನ ಟಾಸ್ಕ್ ನಿಮ್ಮ ಅಣ್ಣನ ಕೆಡಬಹುದು. ಮಾಡೋಣ ಅಂಕಲ್, ಖಂಡಿತ ಮಾಡೋಣ, ಅದಂತೂ ಮಿಸ್ಸೇ ಇಲ್ಲ. ಈಗ ತಾನೇ ಪ್ರಮೋಷನ್ ಸಿಕ್ಕಿರೋ ಖುಷಿಲಿದ್ದೀನಿ. ಆ ಖುಷಿನ ಒಂಚೂರು ಎಂಜಾಯ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಟ್ಟು ಒಂದೊಳ್ಳೆ ಮುಹೂರ್ತ ಇಟ್ಟು ಏನು ಮಾಡಬೇಕು ಮಾಡೋಣ. ಯು ಡೋಂಟ್ ವರಿ ಅಂಕಲ್, ನಾನೆಲ್ಲ ನೋಡ್ಕೋತೀನಿ. ಸರಿಯಪ್ಪ, ನೀನು ಇಷ್ಟು ಹೇಳಿದ್ಮೇಲೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದಷ್ಟು ಬೇಗ ಅವನಿಗೊಂದು ಗತಿ ಕಾಣಿಸು. ಹಾಗೆ ಆದಷ್ಟು ಬೇಗ ದಿಯಾನ ಮದುವೆ ಆಗ್ಬಿಡು. ಇದು ವೆರಿ ಇಂಪಾರ್ಟೆಂಟ್. ಇವಳು ನಿನ್ನ ಪಾಲಿಗೆ ಲಕ್ಕಿ ಕಣಪ್ಪ. ಇವಳಿಂದಲೇ ಪ್ರಮೋಷನ್ ಸಿಕ್ಕಿದೆ ಅಂದ್ರೂ ತಪ್ಪಲ್ಲ. ನೀವು ಹೇಳಿದ್ದು ಒಂದು ರೀತಿ ನಿಜಾನೇ ಅಂಕಲ್. ಆ ಮಲ್ಲಿ ನನ್ನ ಲೈಫಿಗೆ ಬಂದಮೇಲೆ ಎಲ್ಲ ಹಾಳಾಗೋಗಿತ್ತು. ಆದರೆ ದಿಯಾ ನನ್ನ ಲೈಫಿಗೆ ಬಂದಮೇಲೆ ಈಗ ಸ್ವಲ್ಪ ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಈ ಡ್ರಾಮಾ ಎಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ ಅಂಕಲ್. ಒಂದೊಳ್ಳೆ ಟೈಮ್ ನೋಡಿ ನಾನೇ ಇವಳನ್ನು ಮದುವೆ ಆಗ್ತೀನಿ. ನೋಡಿ ಅಪ್ಪ, ಇವ್ರು ಯಾವಾಗಲೂ ಹೀಗೆ ಎಲ್ಲದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ನೋಡು ಜಯ್, ಹೆಣ್ಮಕ್ಳನ್ನ ಕಾಯಿಸ್ಬಾರ್ದು, ಕಾಡಿಸ್ಬಾರ್ದು. ಅವ್ರು ನೊಂದ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲ. ಇವಳು ಕಷ್ಟನೂ ನನಗೆ ಅರ್ಥ ಆಗುತ್ತೆ ಅಂಕಲ್. ಆದರೆ ನಂದು ಒಂದಷ್ಟು ಪ್ರಾಬ್ಲಮ್ಸ್ ಇದಾವಲ್ಲ, ಅದನ್ನೆಲ್ಲ ಸಾಲ್ವ್ ಮಾಡಬೇಕಲ್ಲ. ಅದನ್ನು ಸಾಲ್ವ್ ಮಾಡಿ ಆಮೇಲೆ ಮುಂದುವರಿತೀನಿ. ಹಂಗಂತ ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಆದಷ್ಟು ಬೇಗ ಒಳ್ಳೆ ಟೈಮ್ ನೋಡಿ ಮೇಡಮ್ ಕೂತ್ಕೊಂಡು ತಾಳಿ ಕಟ್ತೀನಿ. ಆದರೆ ಅದಕ್ಕೂ ಮುಂಚೆ